ವೀಕ್ಷಕರೇ, ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವಿವತ್ತು ಹೇಳಕ್ಕೆ ಹೊರಟಿರೋದು ದಕ್ಷಿಣ ಪತೇಶ್ವರ್ ಕನ್ನಡ ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯ ಬಗ್ಗೆ. ಇಮ್ಮಡಿ ಪುಲಕೇಶಿ ಪುರಂದರ ಪಾಡ್ಯನ ಶಿಷ್ಯನಾಗಿ ಬಾದಾಮಿ ಚಾಲುಕ್ಯ ವಂಶದ ಮಹಾನ್ ರಾಜನಾಗಿ ಖ್ಯಾತನಾಮನಾದನು. ಈತನು ಕ್ರಿಸ್ತಶಕ 610ರಿಂದ 642ರವರೆಗೆ ರಾಜ್ಯಭಾರ ನಡೆಸಿದನು. ಇಮ್ಮಡಿ ಪುಲಕೇಶಿಯು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣ ಶಾಸಕರಲ್ಲಿ ಒಬ್ಬನಾಗಿದ್ದನು. ಈತನು ತನ್ನ ರಾಜಕೀಯ ಕೌಶಲ್ಯ, ಯುದ್ಧತಂತ್ರ ಹಾಗೂ ರಾಜಧಾನಿಯಾದ ಬಾದಾಮಿಯ ಸುಂದರ ಅಭಿವೃದ್ಧಿಗೆ ಕಾರಣನಾದನು. ಉದ್ಭವ ಮತ್ತು ಹಿನ್ನೆಲೆ. ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ರಾಜನಾಗಿದ್ದನು. ಈತನ ಪೂರ್ವಜರು ಬಾದಾಮಿ ಪ್ರದೇಶದಲ್ಲಿ ತಮ್ಮ ರಾಜ್ಯವನ್ನು ಸ್ಥಾಪಿಸಿದರು. ಈತನ ತಂದೆ ಕೀರ್ತಿವರ್ಮನು ಚಾಲುಕ್ಯರ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿದನು. ಆದರೆ ಈತನ ಚಿಕ್ಕಪ್ಪ ಮಂಗಲೇಶನು ರಾಜ್ಯದ ಅಡಿಪಾಯವನ್ನು ಬಲಪಡಿಸಿದನು. ಪುಲಕೇಶಿ ಯುವರಾಜನಾಗಿದ್ದಾಗ ಮಂಗಲೇಶನು ಆಳುತ್ತಿದ್ದನು. ಆದರೆ ಮಂಗಲೇಶನ ಅಧಿಕಾರವನ್ನು ಮುಕ್ತಾಯಗೊಳಿಸಿ ತನ್ನ ಸಾಮರ್ಥ್ಯದಿಂದ ಇಮ್ಮಡಿ ಪುಲಕೇಶಿಯ ಸಿಂಹಾಸನವನ್ನು ಪಡೆದನು. ರಾಜಕೀಯ ಮತ್ತು ವಿಸ್ತರಣೆ. ಇಮ್ಮಡಿ ಪುಲಕೇಶಿಯು ಬಾದಾಮಿ ನಗರವನ್ನು ತನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಅದನ್ನು ಒಂದು ಮಹಾನ್ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಿದನು. ತನ್ನ ಸಾಮ್ರಾಜ್ಯವನ್ನು ಗಂಗ, ಕದಂಬ, ಆಳುಪ, ಮಾಳ್ವ, ಲತ್ತ ಪ್ರದೇಶಗಳಲ್ಲಿ ವಿಸ್ತರಿಸಿದನು. ಈತನು ದಕ್ಷಿಣ ಭಾರತದ ಬಹುಪಾಲು ಪ್ರದೇಶಗಳನ್ನು ತನ್ನ ಅಧೀನಕ್ಕೆ ತಂದು ಉತ್ತರ ಭಾರತದ ಹಲವು ಶಕ್ತಿಯುತ ರಾಜಕುಲಗಳೊಂದಿಗೆ ಯುದ್ಧಗಳನ್ನು ಮಾಡಿದನು. ಈತನ ಪ್ರಮುಖ ಸಾಧನೆಗಳಲ್ಲಿ ಒಂದು ಹರ್ಷವರ್ಧನನ್ನು ಸೋಲಿಸುವುದು. ಈತನು ಉತ್ತರ ಭಾರತದ ಶಕ್ತಿಯುತ ರಾಜನಾದ ಹರ್ಷವರ್ಧನನ್ನು ನರ್ಮದಾ ನದಿಯ ಮೇಲೆ ಸೋಲಿಸಿ ತನ್ನ ಶೌರ್ಯವನ್ನು ಪ್ರದರ್ಶಿಸಿ ಇದರಿಂದ ದಕ್ಷಿಣ ಭಾರತದ ಮೇಲೆ ಹರ್ಷವರ್ಧನ ಪ್ರಭಾವ ಕಡಿಮೆಯಾಯಿತು ಮತ್ತು ಇಮ್ಮಡಿ ಪುಲಕೇಶಿಯ ಪರಾಕ್ರಮ ಹೆಚ್ಚಾಯಿತು. ಸಾಂಸ್ಕೃತಿಕ ಮತ್ತು ಕಲೆಗಳ ಉತ್ತೇಜನ. ಇಮ್ಮಡಿ ಪುಲಕೇಶಿಯ ಆಡಳಿತದಲ್ಲಿ ಕನ್ನಡ ಸಾಹಿತ್ಯ, ಶಿಲ್ಪಕಲೆ, ವಾಸ್ತುಶಿಲ್ಪ ಮುಂತಾದವು ಬಹಳಷ್ಟು ಅಭಿವೃದ್ಧಿಯಾದವು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಸ್ಥಳಗಳಿಗೆ ನಡೆದ ಗಣನೀಯ ಶಿಲ್ಪ ಕಲಾತ್ಮಕ ಕಾರ್ಯಗಳು ಈತನ ಕಾಲದಲ್ಲಿ ಜರುಗಿದವು. ಈತನು ಭಕ್ತಿಯ ಚಳವಳಿಯನ್ನು ಪ್ರೋತ್ಸಾಹಿಸಿ ಶಿವ ಮತ್ತು ವಿಷ್ಣುವಿನ ಭಕ್ತಿಯತ್ತ ಜನರನ್ನು ಒಲಿಸುವಂತೆ ಮಾಡಿದನು. ಆಳ್ವಿಕೆ ಮತ್ತು ಆಡಳಿತದ ಪರಿಪೂರ್ಣತೆ. ಪುಲಕೇಶಿಯು ಆಡಳಿತ ಸುಧಾರಿತವಾಗಿತ್ತು. ಈತನು ಪ್ರಾಂತೀಯ ರಾಜ್ಯಪಾಲರನ್ನು ನೇಮಿಸಿ ಕೇಂದ್ರ ಆಡಳಿತವನ್ನು ಬಲಪಡಿಸಿದನು.
ಕೃಷಿ, ವಾಣಿಜ್ಯ, ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದನು. ಇವರ ಕಾಲದಲ್ಲಿ ಚಿಕ್ಕ ಗ್ರಾಮದ ಆಡಳಿತ ವ್ಯವಸ್ಥೆಗಳು ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದವು. ಚಾಲುಕ್ಯ ಮತ್ತು ಪಲ್ಲವ ಸಂಘರ್ಷ. ಚಾಲುಕ್ಯ ಮತ್ತು ಪಲ್ಲವರ ನಡುವಿನ ಸಂಘರ್ಷ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಮತ್ತಿಷ್ಟು ತೀವ್ರಗೊಂಡಿತು. ಈತನು ಪಲ್ಲವ ರಾಜ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿ ನಗರವನ್ನು ದಾಳಿ ಮಾಡಿದನು. ಆದರೆ ಪುನಃ ನರವರ್ಧನು ಪಲ್ಲವರನ್ನು ಬೆಳೆಯಲು ಪ್ರಾರಂಭಿಸಿದರು. ಕೊನೆಗೆ ನರಸಿಂಹವರ್ಮನು ಪಲ್ಲವರು ಬಾದಾಮಿಗೆ ದಾಳಿ ನಡೆಸಿ ಪುಲಕೇಶಿಯನ್ನು ಸೋಲಿಸಿದರು. ಈ ಯುದ್ಧದಲ್ಲಿ ಪುಲಕೇಶಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಪರಿಣಾಮ ಮತ್ತು ಇತಿಹಾಸದಲ್ಲಿ ಮಹತ್ವ. ಇಮ್ಮಡಿ ಪುಲಕೇಶಿಯು ಭಾರತೀಯ ಇತಿಹಾಸದಲ್ಲಿ ಅಮರನಾಗಿದ್ದಾನೆ. ಈತನ ಆಡಳಿತ, ಸೈನ್ಯ, ಶಿಲ್ಪಕಲೆ, ರಾಜಕೀಯ ತಂತ್ರಗಳು ಇಂದಿಗೂ ಇತಿಹಾಸದಲ್ಲಿ ಬಹುಮುಖ್ಯವಾಗಿವೆ. ಈತನು ಚಾಲುಕ್ಯ ಸಾಮ್ರಾಜ್ಯವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದನು ಮತ್ತು ದಕ್ಷಿಣ ಭಾರತದ ಮಹಾನ್ ಶಕ್ತಿಯೊಬ್ಬನಾಗಿ ಗುರುತಿಸಿಕೊಂಡಿದ್ದನು. ಈತನ ನಂತರ ಆತನ ಮಕ್ಕಳಾದ ವಿಜಯಾದಿತ್ಯ ಮತ್ತು ವಿಕ್ರಮಾದಿತ್ಯ ಈತನ ರಾಜ್ಯಭಾರವನ್ನು ಮುಂದುವರಿಸಿದರು. ಇಮ್ಮಡಿ ಪುಲಕೇಶಿಯ ಮಹತ್ವದ ಬಗ್ಗೆ ಹುಯೆನ್ಸಾಂಗ್ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖಿಸುತ್ತದೆ. ಇಮ್ಮಡಿ ಪುಲಕೇಶಿಯು ಕೇವಲ ಶೂರ ರಾಜನಲ್ಲ, ಆದರೆ ಸುಧಾರಿತ ಆಡಳಿತಗಾರನೂ ಹೌದು. ಈತನು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸಿದನು ಮತ್ತು ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ. ಹರ್ ಹರ್ ಮಹಾದೇವ್. ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ.